ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಇನ್ನಷ್ಟು ತಾರಕಕ್ಕೇರಿದೆ. ಬಿಹಾರ್ ರಿಸಲ್ಟ್ ಬಳಿಕ ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಫಿಕ್ಸ್. ಬಿಹಾರದಲ್ಲಿ ಇಂಡಿ ಕೂಟ ಗೆದ್ರೆ ನವೆಂಬರ್ ಕ್ರಾಂತಿ ಕರ್ನಾಟಕ ಬದಲು ಬಿಹಾರದ ಮೇಲೆ ಫೋಕಸ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್. ಬಿಹಾರದ ಫಲಿತಾಂಶದ ಬಳಿಕ ಕರ್ನಾಟಕದ ಸಿಎಂ ಡಿಸಿಎಂ ವಿಚಾರ ಯಾವ ಆಯಾಮವನ್ನು ಪಡ್ಕೊಳ್ಳುತ್ತೆ ಕಾದು ನೋಡಬೇಕು. ಅನಂತರ ಸಿಎಂ ಡಿಸಿಎಂ ಜೊತೆ ಚರ್ಚೆ ಮಾಡ್ತಾರೆ ಹೈಕಮಾಂಡ್ ಅಂತ ಹೇಳಲಾಗಿದೆ. ರಾಹುಲ್ ಗಾಂಧಿ ವಿದೇಶಕ್ಕೆ ತೆರಳಿದ್ರೆ ಆವಾಗ ನಾಯಕತ್ವ ಫೈಟ್ಗೆ ಬ್ರೇಕ್ ಬಿದ್ದಂಗಾಗುತ್ತೆ, ಇನ್ನಷ್ಟು ಲ್ಯಾಗ್ ಆಗಬಹುದು. ಬಿಹಾರ ಎಲೆಕ್ಷನ್ಸ್ ರಿಸಲ್ಟ್ಸ್ ಏನಾಗುತ್ತೆ ಅನ್ನೋದ್ರ ಮೇಲೆ ಕರ್ನಾಟಕದಲ್ಲಿ ಯಾವ ರೀತಿ ಟರ್ನ್ ತಗೊಳುತ್ತೆ ಈ ಗದ್ದುಗೆ ಗುದ್ದಾಟ ಅನ್ನೋದು ಕೂಡ ಡಿಪೆಂಡ್ ಆಗಿದೆ. ಏನಾಗುತ್ತೆ ಹಾಗಾದ್ರೆ ಕರ್ನಾಟಕದಲ್ಲಿ ಗದ್ದುಗೆ ಗುದ್ದಾಟ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಬಿಹಾರ ಚುನಾವಣೆಯ ಫಲಿತಾಂಶದ ಮೇಲೆ ಹಲವು ವಿಚಾರಗಳು ನಿರ್ಧರಿತವಾಗುತ್ತೆ ಅಂತ ಹೇಳಲಾಗಿದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಯಾವ ಆಸಕ್ತಿಯನ್ನ ತೋರಿಸ್ತಾ ಇತ್ತೋ ಅದೇ ಆಸಕ್ತಿ ಬಿಹಾರ ಫಲಿತಾಂಶದ ನಂತರವೂ ಇರುತ್ತಾ ಕರ್ನಾಟಕದ ಬಗ್ಗೆ, ಅಥವಾ ಮೂರನೇ ನಾಲ್ಕನೇ ಆಪ್ಷನ್ಗಳನ್ನ ಏನಾದರೂ ಯೋಚನೆ ಮಾಡ್ತಾರಾ? ಯಾವ ಟರ್ನ್ ತಗೊಳುತ್ತೆ ಕರ್ನಾಟಕ ರಾಜ್ಯದ ಗದ್ದುಗೆ ಗುದ್ದಾಟ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಬಿಹಾರ್ ರಿಸಲ್ಟ್ಸ್ ಮೇಲೆ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋದು ಡಿಪೆಂಡ್ ಆಗಿದೆ ಅಂತ, ಏನೆಲ್ಲ ಆಗಬಹುದು ಅಂತ, ಏನಿದೆ ಅನ್ಫೋಲ್ಡ್ ನೆಕ್ಸ್ಟ್ ಏನೆಲ್ಲ ಅನ್ಫೋಲ್ಡ್ ಆಗಬಹುದು ಕರ್ನಾಟಕದ ಗದ್ದುಗೆ ಗುದ್ದಾಟಕ್ಕೆ ಸಂಬಂಧಪಟ್ಟಂಗೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ನವೆಂಬರ್ನಲ್ಲಿ ಒಂದಷ್ಟು ನಾಯಕತ್ವ ಬದಲಾವಣೆ ಸೇರಿದಂತೆ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೂತಿದ್ದಾರೆ ಮತ್ತು ಸಿಎಂ ಬಂದವರು ನಾವು ನಾಯಕತ್ವವನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮುಂದಾಗ್ತಾ ಇದ್ದಾರೆ. ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯವಾಗಿ ನಾವು ನಾಯಕತ್ವವನ್ನು ಬದಲಾವಣೆ ಮಾಡಿ ಸಿಎಂ ಪಟ್ಟಕ್ಕೆ ಇರಲೇಬೇಕು ಅನ್ನುವಂಥ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ಲೆಕ್ಕಾಚಾರದಲ್ಲಿ ಒಂದಷ್ಟು ರಾಜ್ಯ ರಾಜಕೀಯವನ್ನ ನೋಡ್ತಾ ಇದೆ. ಒಂದು, ಬಿಹಾರ್ ಚುನಾವಣೆಯಲ್ಲಿ ಉತ್ತಮವಾದಂತಹ ಫಲಿತಾಂಶ ಕಾಂಗ್ರೆಸ್ ಮೈತ್ರಿಕೂಟದ ಪರವಾಗಿ ಬಂದ್ರೆ ಒಂದಷ್ಟು ಕಾಂಗ್ರೆಸ್ ಶಕ್ತಿಯುತವಾಗಿದೆ. ಈಗ ಯಾವುದಾದ್ರೂ ಮೂವ್ಮೆಂಟ್ ತೆಗೆದುಕೊಂಡ್ರು ಕೂಡ ಜೀರ್ಣಿಸಿಕೊಳ್ಳಬಲ್ಲಿವಿ ಅನ್ನುವಂತ ಒಂದಷ್ಟು ಶಕ್ತಿ ಕೂಡ ಅವರಿಗೆ ಬರುತ್ತೆ. ಹಾಗಾಗಿ ಬಿಹಾರ ಚುನಾವಣೆ ಫಲಿತಾಂಶಕ್ಕಾಗಿ ಒಂದಷ್ಟು ಎದುರು ನೋಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್, ರಾಹುಲ್ ಗಾಂಧಿ ಅವರು ಸೇರಿದಂತೆ. ಒಂದು ವೇಳೆ ಕಾಂಗ್ರೆಸ್ ಪರವಾದಂತಹ ವಾತಾವರಣ ಏನಾದರೂ ಬಂದಿದ್ದೆ ಅದರಲ್ಲಿ ನಾಯಕತ್ವದ ಬದಲಾವಣೆಗೆ ಇನ್ನಷ್ಟು ಇಂಬು ಸಿಗುತ್ತೆ. ನವೆಂಬರ್ನಲ್ಲಿ ಸೇರಿದಂತೆ ಜನವರಿಯಲ್ಲಿ ಒಂದಷ್ಟು ನಾಯಕತ್ವ ಬದಲಾವಣೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಒಂದು ವೇಳೆ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಹಿನ್ನಡೆ ಆಗಿದ್ದೆ ಆದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಅವ್ರಿಗೆ ಕಾಂಗ್ರೆಸ್ಗೆ ಪರವಾದಂತಹ ವಾತಾವರಣ ಇಲ್ಲ. ಈಗ ನಾಯಕತ್ವದ ಬದಲಾವಣೆಗೆ ಹೋಗಿ ಮೈಮೇಲೆ ಎಳೆದುಕೊಳ್ಳೋದು ಬೇಡ, ಮುಂದೆ ಪಂಚರಾಜ್ಯದ ಚುನಾವಣೆಗಳಿದ್ದಾವೆ ಮಾರ್ಚ್ ಏಪ್ರಿಲ್ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಸೆಟ್ ಬ್ಯಾಕ್ ಆಗೋದು ಬೇಡ ಮತ್ತು ಕಾಂಗ್ರೆಸ್ ಪಕ್ಷ ಅತ್ಯಂತ ದೊಡ್ಡ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಇಂಥ ಸಂದರ್ಭದಲ್ಲಿ ಒಂದು ಡಿಸ್ಟರ್ಬ್ ಮಾಡಿದ್ದೆ ಆದಲ್ಲಿ ಮುಂದಿನ ಪಕ್ಷದ ಬೆಳವಣಿಗೆಗೆ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ತೊಂದರೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿದೆ. ಹಾಗಾಗಿ ಒಂದು ನವೆಂಬರ್ 14ರ ಫಲಿತಾಂಶವನ್ನು ನೋಡಿಕೊಂಡು ರಾಜ್ಯ ನಾಯಕರನ್ನ ಮೈತ್ರಿ ಸೇರಿದಂತೆ ನಾಯಕತ್ವದ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಬುಲಾವ್ ಕೊಡಬಹುದು ಅನ್ನುವಂಥದ್ದಿದೆ. ಒಂದು ವೇಳೆ ವ್ಯತಿರಿಕ್ತವಾದಂತಹ ಕಾಂಗ್ರೆಸ್ಗೆ ಫಲಿತಾಂಶ ಬಂದಿದ್ದೆ ಆದಲ್ಲಿ ರಾಹುಲ್ ಗಾಂಧಿ ಅವರು ರಾಜ್ಯದ ಒಂದು ಸಚಿವ ಸಂಪುಟ ಪುನರ್ರಚನೆ ಸೇರಿದಂತೆ ನಾಯಕತ್ವ ಬದಲಾವಣೆಗೆ ಮುಂದಾಗೋದಿಲ್ಲ, ಅವರು ವಿದೇಶಕ್ಕೆ ಹೋಗಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಹೈಕಮಾಂಡ್ ವಲಯದಿಂದ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಇನ್ನಷ್ಟು ತಾರಕಕ್ಕೇರಿದೆ. ಬಿಹಾರ್ ರಿಸಲ್ಟ್ ಬಳಿಕ ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಫಿಕ್ಸ್. ಬಿಹಾರದಲ್ಲಿ ಇಂಡಿ ಕೂಟ ಗೆದ್ರೆ ನವೆಂಬರ್ ಕ್ರಾಂತಿ ಕರ್ನಾಟಕ ಬದಲು ಬಿಹಾರದ ಮೇಲೆ ಫೋಕಸ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್. ಬಿಹಾರದ ಫಲಿತಾಂಶದ ಬಳಿಕ ಕರ್ನಾಟಕದ ಸಿಎಂ ಡಿಸಿಎಂ ವಿಚಾರ ಯಾವ ಆಯಾಮವನ್ನು ಪಡ್ಕೊಳ್ಳುತ್ತೆ ಕಾದು ನೋಡಬೇಕು. ಅನಂತರ ಸಿಎಂ ಡಿಸಿಎಂ ಜೊತೆ ಚರ್ಚೆ ಮಾಡ್ತಾರೆ ಹೈಕಮಾಂಡ್ ಅಂತ ಹೇಳಲಾಗಿದೆ. ರಾಹುಲ್ ಗಾಂಧಿ ವಿದೇಶಕ್ಕೆ ತೆರಳಿದ್ರೆ ಆವಾಗ ನಾಯಕತ್ವ ಫೈಟ್ಗೆ ಬ್ರೇಕ್ ಬಿದ್ದಂಗಾಗುತ್ತೆ, ಇನ್ನಷ್ಟು ಲ್ಯಾಗ್ ಆಗಬಹುದು. ಬಿಹಾರ ಎಲೆಕ್ಷನ್ಸ್ ರಿಸಲ್ಟ್ಸ್ ಏನಾಗುತ್ತೆ ಅನ್ನೋದ್ರ ಮೇಲೆ ಕರ್ನಾಟಕದಲ್ಲಿ ಯಾವ ರೀತಿ ಟರ್ನ್ ತಗೊಳುತ್ತೆ ಈ ಗದ್ದುಗೆ ಗುದ್ದಾಟ ಅನ್ನೋದು ಕೂಡ ಡಿಪೆಂಡ್ ಆಗಿದೆ. ಏನಾಗುತ್ತೆ ಹಾಗಾದ್ರೆ ಕರ್ನಾಟಕದಲ್ಲಿ ಗದ್ದುಗೆ ಗುದ್ದಾಟ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಬಿಹಾರ ಚುನಾವಣೆಯ ಫಲಿತಾಂಶದ ಮೇಲೆ ಹಲವು ವಿಚಾರಗಳು ನಿರ್ಧರಿತವಾಗುತ್ತೆ ಅಂತ ಹೇಳಲಾಗಿದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಯಾವ ಆಸಕ್ತಿಯನ್ನ ತೋರಿಸ್ತಾ ಇತ್ತೋ ಅದೇ ಆಸಕ್ತಿ ಬಿಹಾರ ಫಲಿತಾಂಶದ ನಂತರವೂ ಇರುತ್ತಾ ಕರ್ನಾಟಕದ ಬಗ್ಗೆ, ಅಥವಾ ಮೂರನೇ ನಾಲ್ಕನೇ ಆಪ್ಷನ್ಗಳನ್ನ ಏನಾದರೂ ಯೋಚನೆ ಮಾಡ್ತಾರಾ? ಯಾವ ಟರ್ನ್ ತಗೊಳುತ್ತೆ ಕರ್ನಾಟಕ ರಾಜ್ಯದ
ಗದ್ಗೆ ಗುದ್ದಾಟ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಬಿಹಾರ್ ರಿಸಲ್ಟ್ಸ್ ಮೇಲೆ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋದು ಡಿಪೆಂಡ್ ಆಗಿದೆ ಅಂತ, ಏನೆಲ್ಲ ಆಗಬಹುದು ಅಂತ, ಏನಿದೆ ಅನ್ಫೋಲ್ಡ್, ನೆಕ್ಸ್ಟ್ ಏನೆಲ್ಲ ಅನ್ಫೋಲ್ಡ್ ಆಗಬಹುದು ಕರ್ನಾಟಕದ ಗದ್ದುಗೆ ಗುದ್ದಾಟಕ್ಕೆ ಸಂಬಂಧಪಟ್ಟಂಗೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ನವೆಂಬರ್ನಲ್ಲಿ ಒಂದಷ್ಟು ನಾಯಕತ್ವ ಬದಲಾವಣೆ ಸೇರಿದಂತೆ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೂತಿದ್ದಾರೆ ಮತ್ತು ಸಿಎಂ ಬಂದವರು ನಾವು ನಾಯಕತ್ವವನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮುಂದಾಗ್ತಾ ಇದ್ದಾರೆ. ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯವಾಗಿ ನಾವು ನಾಯಕತ್ವವನ್ನು ಬದಲಾವಣೆ ಮಾಡಿ ಸಿಎಂ ಪಟ್ಟಕ್ಕೆ ಇರಲೇಬೇಕು ಅನ್ನುವಂಥ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ಲೆಕ್ಕಾಚಾರದಲ್ಲಿ ಒಂದಷ್ಟು ರಾಜ್ಯ ರಾಜಕೀಯವನ್ನ ನೋಡ್ತಾ ಇದೆ. ಒಂದು, ಬಿಹಾರ್ ಚುನಾವಣೆಯಲ್ಲಿ ಉತ್ತಮವಾದಂತಹ ಫಲಿತಾಂಶ ಕಾಂಗ್ರೆಸ್ ಮೈತ್ರಿಕೂಟದ ಪರವಾಗಿ ಬಂದ್ರೆ ಒಂದಷ್ಟು ಕಾಂಗ್ರೆಸ್ ಶಕ್ತಿಯುತವಾಗಿದೆ, ಈಗ ಯಾವುದಾದ್ರೂ ಮೂವ್ಮೆಂಟ್ ತೆಗೆದುಕೊಂಡ್ರು ಕೂಡ ಜೀರ್ಣಿಸಿಕೊಳ್ಳಬಲ್ಲಿವಿ ಅನ್ನುವಂತ ಒಂದು ಶಕ್ತಿ ಕೂಡ ಅವರಿಗೆ ಬರುತ್ತೆ. ಹಾಗಾಗಿ ಬಿಹಾರ ಚುನಾವಣೆ ಫಲಿತಾಂಶಕ್ಕಾಗಿ ಒಂದಷ್ಟು ಎದುರು ನೋಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್, ರಾಹುಲ್ ಗಾಂಧಿ ಅವರು ಸೇರಿದಂತೆ. ಒಂದು ವೇಳೆ ಕಾಂಗ್ರೆಸ್ ಪರವಾದಂತಹ ವಾತಾವರಣ ಏನಾದರೂ ಬಂದಿದೆ, ಅದರಲ್ಲಿ ನಾಯಕತ್ವದ ಬದಲಾವಣೆಗೆ ಇನ್ನಷ್ಟು ಇಂಬು ಸಿಗುತ್ತೆ. ನವೆಂಬರ್ನಲ್ಲಿ ಸೇರಿದಂತೆ ಜನವರಿಯಲ್ಲಿ ಒಂದಷ್ಟು ನಾಯಕತ್ವ ಬದಲಾವಣೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಒಂದು ವೇಳೆ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಹಿನ್ನಡೆ ಆಗಿದ್ದೆ ಆದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಅವ್ರಿಗೆ ಕಾಂಗ್ರೆಸ್ಗೆ ಪರವಾದಂತಹ ವಾತಾವರಣ ಇಲ್ಲ. ಈಗ ನಾಯಕತ್ವದ ಬದಲಾವಣೆಗೆ ಹೋಗಿ ಮೈಮೇಲೆ ಎಳೆದುಕೊಳ್ಳೋದು ಬೇಡ, ಮುಂದೆ ಪಂಚರಾಜ್ಯದ ಚುನಾವಣೆಗಳಿದ್ದಾವೆ ಮಾರ್ಚ್ ಏಪ್ರಿಲ್ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಸೆಟ್ ಬ್ಯಾಕ್ ಆಗೋದು ಬೇಡ ಮತ್ತು ಕಾಂಗ್ರೆಸ್ ಪಕ್ಷ ಅತ್ಯಂತ ದೊಡ್ಡ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಇಂಥ ಸಂದರ್ಭದಲ್ಲಿ ಒಂದು ಡಿಸ್ಟರ್ಬ್ ಮಾಡಿದ್ದೆ ಆದಲ್ಲಿ ಮುಂದಿನ ಪಕ್ಷದ ಬೆಳವಣಿಗೆಗೆ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ತೊಂದರೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿದೆ. ಹಾಗಾಗಿ ಒಂದು ನವೆಂಬರ್ 14ರ ಫಲಿತಾಂಶವನ್ನು ನೋಡಿಕೊಂಡು ರಾಜ್ಯ ನಾಯಕರನ್ನ ಮೈತ್ರಿ ಸೇರಿದಂತೆ ನಾಯಕತ್ವದ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಬುಲಾವ್ ಕೊಡಬಹುದು ಅನ್ನುವಂಥದ್ದಿದೆ. ಒಂದು ವೇಳೆ ವ್ಯತಿರಿಕ್ತವಾದಂತಹ ಕಾಂಗ್ರೆಸ್ಗೆ ಫಲಿತಾಂಶ ಬಂದಿದ್ದೆ ಆದಲ್ಲಿ ರಾಹುಲ್ ಗಾಂಧಿ ಅವರು ರಾಜ್ಯದ ಒಂದು ಸಚಿವ ಸಂಪುಟ ಪುನರ್ರಚನೆ ಸೇರಿದಂತೆ ನಾಯಕತ್ವ ಬದಲಾವಣೆಗೆ ಮುಂದಾಗೋದಿಲ್ಲ, ಅವರು ವಿದೇಶಕ್ಕೆ ಹೋಗಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಹೈಕಮಾಂಡ್ ವಲಯದಿಂದ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಇನ್ನಷ್ಟು ತಾರಕಕ್ಕೇರಿದೆ. ಬಿಹಾರ್ ರಿಸಲ್ಟ್ ಬಳಿಕ ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಫಿಕ್ಸ್? ಬಿಹಾರದಲ್ಲಿ ಇಂಡಿ ಕೂಟ ಗೆದ್ರೆ ನವೆಂಬರ್ ಕ್ರಾಂತಿ ಕರ್ನಾಟಕದಲ್ಲಿ ಕರ್ನಾಟಕ ಬದಲು ಬಿಹಾರದ ಮೇಲೆ ಫೋಕಸ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್. ಬಿಹಾರದ ಫಲಿತಾಂಶದ ಬಳಿಕ ಕರ್ನಾಟಕದ ಸಿಎಂ ಡಿಸಿಎಂ ವಿಚಾರ ಯಾವ ಆಯಾಮವನ್ನು ಪಡ್ಕೊಳ್ಳುತ್ತೆ ಕಾದು ನೋಡಬೇಕು. ಅನಂತರ ಸಿಎಂ ಡಿಸಿಎಂ ಜೊತೆ ಚರ್ಚೆ ಮಾಡ್ತಾರೆ ಹೈಕಮಾಂಡ್ ಅಂತ ಹೇಳಲಾಗಿದೆ. ರಾಹುಲ್ ಗಾಂಧಿ ವಿದೇಶಕ್ಕೆ ತೆರಳಿದ್ರೆ ಆವಾಗ ನಾಯಕತ್ವ ಫೈಟ್ಗೆ ಬ್ರೇಕ್ ಬಿದ್ದಂಗಾಗುತ್ತೆ, ಇನ್ನಷ್ಟು ಲ್ಯಾಗ್ ಆಗಬಹುದು. ಬಿಹಾರ ಎಲೆಕ್ಷನ್ಸ್ ರಿಸಲ್ಟ್ಸ್ ಏನಾಗುತ್ತೆ ಅನ್ನೋದ್ರ ಮೇಲೆ ಕರ್ನಾಟಕದಲ್ಲಿ ಯಾವ ರೀತಿ ಟರ್ನ್ ತಗೊಳುತ್ತೆ ಈ ಗದ್ದುಗೆ ಗುದ್ದಾಟ ಅನ್ನೋದು ಕೂಡ ಡಿಪೆಂಡ್ ಆಗಿದೆ. ಏನಾಗುತ್ತೆ ಹಾಗಾದ್ರೆ ಕರ್ನಾಟಕದಲ್ಲಿ ಗದ್ದುಗೆ ಗುದ್ದಾಟ? ಸಾಕಷ್ಟು ಕುತೂಹಲ ಕೆರಳಿಸಿದೆ. ಬಿಹಾರ ಚುನಾವಣೆಯ ಫಲಿತಾಂಶದ ಮೇಲೆ ಹಲವು ವಿಚಾರಗಳು ನಿರ್ಧರಿತವಾಗುತ್ತೆ ಅಂತ ಹೇಳಲಾಗಿದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಯಾವ ಆಸಕ್ತಿಯನ್ನ ತೋರಿಸ್ತಾ ಇತ್ತೋ ಅದೇ ಆಸಕ್ತಿ ಬಿಹಾರ ಫಲಿತಾಂಶದ ನಂತರವೂ ಇರುತ್ತಾ ಕರ್ನಾಟಕದ ಬಗ್ಗೆ, ಅಥವಾ 3ನೇ 4ನೇ ಆಪ್ಷನ್ಗಳನ್ನ ಏನಾದರೂ ಯೋಚನೆ ಮಾಡ್ತಾರಾ? ಯಾವ ಟರ್ನ್ ತಗೊಳುತ್ತೆ ಕರ್ನಾಟಕ ರಾಜ್ಯದ ಗದ್ದುಗೆ ಗುದ್ದಾಟ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಬಿಹಾರ್ ರಿಸಲ್ಟ್ಸ್ ಮೇಲೆ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋದು ಡಿಪೆಂಡ್ ಆಗಿದೆ ಅಂತ, ಏನೆಲ್ಲ ಆಗಬಹುದು ಅಂತ, ಏನಿದೆ ಅನ್ಫೋಲ್ಡ್, ನೆಕ್ಸ್ಟ್ ಏನೆಲ್ಲ ಅನ್ಫೋಲ್ಡ್ ಆಗಬಹುದು ಕರ್ನಾಟಕದ ಗದ್ದುಗೆ ಗುದ್ದಾಟಕ್ಕೆ ಸಂಬಂಧಪಟ್ಟಂಗೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ನವೆಂಬರ್ನಲ್ಲಿ ಒಂದಷ್ಟು ನಾಯಕತ್ವ ಬದಲಾವಣೆ ಸೇರಿದಂತೆ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೂತಿದ್ದಾರೆ ಮತ್ತು ಸಿಎಂ ಬಂದವರು ನಾವು ನಾಯಕತ್ವವನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮುಂದಾಗ್ತಾ ಇದ್ದಾರೆ. ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯವಾಗಿ ನಾವು ನಾಯಕತ್ವವನ್ನು ಬದಲಾವಣೆ ಮಾಡಿ ಸಿಎಂ ಪಟ್ಟಕ್ಕೆ ಇರಲೇಬೇಕು ಅನ್ನುವಂಥ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ಲೆಕ್ಕಾಚಾರದಲ್ಲಿ ಒಂದಷ್ಟು ರಾಜ್ಯ ರಾಜಕೀಯವನ್ನ ನೋಡ್ತಾ ಇದೆ. ಒಂದು, ಬಿಹಾರ್ ಚುನಾವಣೆಯಲ್ಲಿ ಉತ್ತಮವಾದಂತಹ ಫಲಿತಾಂಶ ಕಾಂಗ್ರೆಸ್ ಮೈತ್ರಿಕೂಟದ ಪರವಾಗಿ ಬಂದ್ರೆ ಒಂದಷ್ಟು ಕಾಂಗ್ರೆಸ್ ಶಕ್ತಿಯುತವಾಗಿದೆ, ಈಗ ಯಾವುದಾದ್ರೂ ಮೂವ್ಮೆಂಟ್ ತೆಗೆದುಕೊಂಡ್ರು ಕೂಡ ಜೀರ್ಣಿಸಿಕೊಳ್ಳಬಲ್ಲಿವಿ ಅನ್ನುವಂಥ ಒಂದು
ಶಕ್ತಿ ಕೂಡ ಅವರಿಗೆ ಬರುತ್ತೆ. ಹಾಗಾಗಿ ಬಿಹಾರ ಚುನಾವಣೆ ಫಲಿತಾಂಶಕ್ಕಾಗಿ ಒಂದಷ್ಟು ಎದುರು ನೋಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್, ರಾಹುಲ್ ಗಾಂಧಿ ಅವರು ಸೇರಿದಂತೆ. ಒಂದು ವೇಳೆ ಕಾಂಗ್ರೆಸ್ ಪರವಾದಂತ ವಾತಾವರಣ ಏನಾದರೂ ಬಂದಿದ್ದೆ ಅದರಲ್ಲಿ ನಾಯಕತ್ವದ ಬದಲಾವಣೆಗೆ ಇನ್ನಷ್ಟು ಇಂಬು ಸಿಗುತ್ತೆ. ನವೆಂಬರ್ನಲ್ಲಿ ಸೇರಿದಂತೆ ಜನವರಿಯಲ್ಲಿ ಒಂದಷ್ಟು ನಾಯಕತ್ವ ಬದಲಾವಣೆ ಆಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಒಂದು ವೇಳೆ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಹಿನ್ನಡೆ ಆಗಿದ್ದೆ ಅದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಅವ್ರಿಗೆ ಕಾಂಗ್ರೆಸ್ಗೆ ಪರವಾದಂತ ವಾತಾವರಣ ಇಲ್ಲ. ಈಗ ನಾಯಕತ್ವದ ಬದಲಾವಣೆಗೆ ಹೋಗಿ ಮೈಮೇಲೆ ಎಳೆದುಕೊಳ್ಳೋದು ಬೇಡ. ಮುಂದೆ ಪಂಚರಾಜ್ಯದ ಚುನಾವಣೆಗಳಿದ್ದಾವೆ ಮಾರ್ಚ್ ಏಪ್ರಿಲ್ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಸೆಟ್ ಬ್ಯಾಕ್ ಆಗೋದು ಬೇಡ. ಮತ್ತು ಕಾಂಗ್ರೆಸ್ ಪಕ್ಷ ಅತ್ಯಂತ ದೊಡ್ಡ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಇಂಥ ಸಂದರ್ಭದಲ್ಲಿ ಒಂದು ಡಿಸ್ಟರ್ಬ್ ಮಾಡಿದ್ದೆ ಆದಲ್ಲಿ ಮುಂದಿನ ಪಕ್ಷದ ಬೆಳವಣಿಗೆಗೆ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ತೊಂದರೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿದೆ. ಹಾಗಾಗಿ ಒಂದು ನವೆಂಬರ್ 14ರ ಫಲಿತಾಂಶವನ್ನ ನೋಡಿಕೊಂಡು ರಾಜ್ಯ ನಾಯಕರನ್ನ ಮೈತ್ರಿ ಸೇರಿದಂತೆ ನಾಯಕತ್ವದ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಬುಲಾವ್ ಕೊಡಬಹುದು ಅನ್ನುವಂಥದ್ದಿದೆ. ಒಂದು ವೇಳೆ ವ್ಯತಿರಿಕ್ತವಾದಂತಹ ಕಾಂಗ್ರೆಸ್ಗೆ ಫಲಿತಾಂಶ ಬಂದಿದ್ದೆ ಆದಲ್ಲಿ ರಾಹುಲ್ ಗಾಂಧಿ ಅವರು ರಾಜ್ಯದ ಒಂದು ಸಚಿವ ಸಂಪುಟ ಪುನರಚನೆ ಸೇರಿದಂತೆ ನಾಯಕತ್ವ ಬದಲಾವಣೆಗೆ ಮುಂದಾಗೋದಿಲ್ಲ, ಅವರು ವಿದೇಶಕ್ಕೆ ಹೋಗಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಹೈಕಮಾಂಡ್ ವಲಯದಿಂದ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.